ಶಿವಕುಮಾರ್ ಕೂತ್ಕಾದ್ರೆ ಕೊಡಕ್ಕಿಲ್ಲ ಅವರು. ಹೌದಾ? DK ಶಿವಕುಮಾರ್ ಕೂತ್ಕಾದ್ರೆ ಕೊಡಲ್ಲ. ಅದ್ ಹೆಂಗ್ ಹೇಳ್ತೀರಿ? ಆವಣ್ಣನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಸಿದ್ದರಾಮಯ್ಯ ಮೇಲೆ ನಂಬಿಕೆ ಇತ್ತು, DK ಶಿವಕುಮಾರ್ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ, ನಿಮ್ಮ RJ ಸುನೀಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ಬಂದು ಕಾವ್ಯ ಅನ್ನೋರು ಮೆಸೇಜ್ ಮಾಡಿದರೆ, ನಮ್ಮ ಚಿಕ್ಕಮ್ಮ ಲಕ್ಷ್ಮಿ ಅಂತ ಇದ್ದಾರೆ, ಅವ್ರಿಗೆ ಹೆಂಗಾದ್ರು ಮಾಡಿ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿದರೆ. ಸೊ ನೀವು ಕೂಡ ಮೆಸೇಜ್ ಮಾಡ್ತೀರಾ, ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ, ಅವ್ರು ಯಾರೇ ಆಗಿರಲಿ ಎಲ್ಲೇ ಇರಲಿ ಏನೇ ಮಾಡ್ತಿಲ್ದೇ ಇರಲಿ, ನಾನು ಅವ್ರಿಗೆ ಟ್ರ್ಯಾಪ್ ಮಾಡಬೇಕು ಅಂದರೆ ನೀವು ನನಗೆ ಮೆಸೇಜ್ ಕಳಿಸ್ಲೇಬೇಕು. ನನ್ನ ವಾಟ್ಸಪ್ ನಂಬರ್ ತೊಗೊಳ್ಳಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ರೈಟ್ ನಾವು ಬನ್ನಿ ಕಾಲ್ ಮಾಡುವ. ಲಕ್ಷ್ಮೀ ಬಾರಮ್ಮ, ಬಾಕಿಯೊಂದು ಲಕ್ಷ್ಮಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಹಲೋ ಹಲೋ, ಯಾರು? ಏನ್ರಕ್ಕ ನಿಮ್ಮದು? ಅಯ್ಯೋ ಶಿವನೇ, ಫೋನು ಬಿಜಿ ಸುಟ್ಗಿಟ್ಟೋಗ್ಬಿಟ್ಟದು. ಒಂದು 10 ನಿಮಿಷ ಫ್ರಿಡ್ಜ್ ಒಳಗೆ ಮಡಗಿ ಫೋನ್, ಅವಾಗಿನ ಫೋನ್ ಮಾಡ್ತೀವಿ, ಕನೆಕ್ಟು ಆಯ್ತಾಯಿಲ್ಲ. ಯಾರು ನೀವು? ಹೊಗೆಯತ್ತಾಗೆ ನನಗೆ, ನಾನು ಇನ್ನು 2 ಸಲ ಟ್ರೈ ಮಾಡುವೆ, ಹಿಂಗೆ ಬಂದಿತ್ತು ಅಂದರೆ ನನ್ನ ಫೋನೇ ಚೆಚ್ಚಾಕ್ಬಿಡುವೆ ಇವತ್ತು. ಅಷ್ಟೊಂದು ಕೋಪ ಹತ್ಬಿಡೋದೆ ನನಗೆ ಇವತ್ತು. ನನಗೆ ಇಲ್ಲಿ TV ನೋಡ್ಕೊಂಡಿರೋಕ್ಕೂ ಆಯ್ತಾಯಿಲ್ಲ, ಇಲ್ಲಿ ನಿಮ್ಗೇನೋ ಹೇಳ್ಕೋಬೇಕು ಅಂತ ಇದು ಮಾಡ್ತಾಯಿದ್ದೀನಿ, ನೀವು ಹಿಂಗೆ ಮಾಡ್ತಾಯಿದ್ದೀರಿ, ಹೆಂಗೆ ಇದು ಅಂತ ಗೊತ್ತಾಯ್ತಾಯಿಲ್ಲ ಇಲ್ಲಿ. ಯಾರು ನೀವು? ನನಗೆ ಗೊತ್ತು, ನಿಮಗೆ ಆಯ್ತಾ ಇಲ್ಲ, ಮೈಯೆಲ್ಲ ಸಿಡಿತೈತೆ ಅಂತ. ನಿಮ್ಮೊಬ್ರಿಗೆಲ್ಲ ತುಂಬ ಜನಕ್ಕೆ ಹಿಂಗೆ ಆಯ್ತೈತೆ. ಯಾವ ಊರ್ ನೀನು? ಗೊತ್ತು, ಮೈಯೆಲ್ಲ ಉಳಿತದೆ. ಯಾರು ನೀ? ಯಾವ ಊರ್ ನೀವು? ನಾನು ಹೇಳೋ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಂಟ್ರೋಲ್ ಆಗಿರಿ, ನಿಮ್ಮದು ಸ್ವಲ್ಪ ಇದು ಮಾಡ್ಕೊಳ್ಳಿ. ನನ್ ಮಗ, ಯಾವ ಊರ್ ನೀನ? ಯಾವ್ಯಾವಾಗೂ ಯಾರು ಏನಂತ ಕೇಳ್ದಾಗ ಫೋನ್ ಮಾಡಿ ಬೈತಾ ಇದ್ದಿ. ಯಾರು ನೀನು? ನೋಡಿ, ನನಗೆ ಗೊತ್ತಾಯ್ತು, ವಿಚಾರ ನಿಮ್ಗೆಲ್ಲ ಗೊತ್ತಾಗೈತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತು. ನಿಮ್ಮ ಮೈಯೆಲ್ಲ ಒಳ್ಳೆ ಯಾವ ಊರ್ ನೀನು? ಯಾವ ಊರ್ ನೀನು? ಯಾರು ಫೋನ್ ಮಾಡಿದ್ದೀಯಾ? ಯಾವನಂತ ನಮ್ಗೆ ಗೊತ್ತಿಲ್ಲ, ಫೋನ್ ಮಾಡಿ ಬರುತ್ತವನಪ್ಪ. ನಿಮ್ಮ ಸಂಕಟ ನನಗೆ ಅರ್ಥ ಆಯ್ತದೆ. ಮತ್ತೆ ಬರೋಣ ಬನ್ನಿ. The person you have called is speaking to someone else. ಹಲೋ, ಇದ್ಯಾಕಣ ಅಕ್ಕನಿಗೆ ಏನಾಯ್ತು ಒಂಚೂರು ನೋಡಿ, ಅಲ್ಲಿ ಇದ್ಯಾಕೆ BP ಬಂತ ಇಲ್ಲ? ನನಗೆ ಈ ಪಾಟಿ ಮಾತಾಡ್ಬಿಟ್ಟು ಪಟಾರನ್ ಕಟ್ ಮಾಡ್ಬಿಟ್ಟು ಆಲೇ ಬಿಜಿ ಬತ್ತೈತೆ. ಇನ್ಯಾರ ಹತ್ರ ಪಿಟೀಲ್ ಕುಯ್ತಾವ್ರೆ. ನಾವು ಹುಣಸೂರವರು. ಒಂಚೂರು ಫೋನ್ ಕೊಡಿ ಅಕ್ಕನಿಗೆ. ನಾನು ಹಂಗನ್ನಂತ ಹೊಸ ಹಿಂದ್ಗಡೆ ನಿಂತ್ಕೊಂಡು ಬೆಡ್ಕೋಬೇಡ, ಹೊಸ ಫೋನಲ್ಲೇ ಮಾತಾಡೋ ಅಂತ ಕೊಡಿವಲಿ ಒಂಚೂರು ಅವ್ರ ಕೈಲಿ. ಏನು ಹಂಗೆ ಮಾತಾಡ್ತಾರಲ್ಲ ಹಿಂದೆ ನಿಂತ್ಕೊಂಡು. ಸುಮ್ನೆ ಫೋನ್ ಮಾಡಿ ಬೈತಾ ಇದೀರಪ್ಪ. ಏನಂತ ಹೇಳದ ಈಗ? ರಾಂಗ್ ನಂಬರ್ ಕಣವಂತ ಕಟ್ ಮಾಡಿದ್ರೆ ಆಯ್ತು ಅಪ್ಪ. ನಂಗೆ ಗೊತ್ತೇ ಇಲ್ಲ ನೀವ್ ಯಾರು ಅಂತವ. ಸುಮ್ಮನೆ ಫೋನ್ ಮಾಡಿ ಮಾತಾಡ್ತಾ ಇದ್ದೀರಾ. ಅಲ್ಲ ನಿಮ್ ಡೌಟ್ ನ ಕ್ಲಿಯರ್ ಮಾಡಕ್ ಮಾಡಿದ್ರೆ ನೀವು ನನ್ ಮೇಲೆ ಹಿಂಗೆ ನೀವು ನಂಬರ್ ಕೊಟ್ರೆ ನನ್ಗೇನಾಯ್ತದೆ? ಇವಮ್ಮ ಹಿಂಗಾಡ್ತಾವ, ಇವಮ್ಮಂಗೆ ಏನೋ ಮೆಟ್ಕತ್ತು ಇಲ್ಲಿ. ನನ್ಗನ್ಸ್ತದೆ ಅಣ್ಣ, ಬೆಳಗ್ಗೆಯಿಂದ TV ನೋಡೋರೆ ಅವರು, ಅದಕ್ಕೆ ಹಿಂಗೆ ಆಡ್ತಾವ್ರೆ ಅಂತ. ಇವ್ರೇನೋ ನಮ್ಮ ಸಿದ್ದರಾಮಯ್ಯ ಅವ್ರೇನೋ ರಾಜೀನಾಮೆ ಕೊಟ್ಬಿಟ್ರಲ್ಲ, ಎಲ್ಲ ಯೋಜನೆನೂ ಸ್ಟಾಪ್ ಆಗೋಯ್ತದೆ ಅನ್ಕೊಂಡೇನೋ ಹಿಂಗೆ ಆಡ್ತಾವ್ರೇನೋ ಅವರು. ಹೇಳ್ಬೇಕಲ್ವ ಬುಡ್ಸಿ ನೀವು. ಸಾರಿ ಮಾತಾಡೋದಕ್ಕೆ. ಹಲೋ ಏಮಂತಣ್ಣ? ಸರಿ ಕಣ, ನಿಮ್ಮ ಫೋನ್ ಮಾಡ್ಬಿಟ್ಟು ಲಕ್ಷ್ಮಿ ಅಂತ ಹೇಳ್ತಾ ಇರ್ತಾನೆ. ನೀವ್ ಹೆಂಗಣ ಮಾತಾಡ್ತಾ ಇರೋದು? ನಮ್ಗ್ ಭಯ ಆಯ್ತಿಲ್ವಾ ಯಾರೋ ಏನು ಅಂತ? ನಮ್ಗೆ ಯಾರ ನಂಬರು ಇಲ್ಲ ನಮ್ದು. ಫೋನಲ್ಲೇ ಇಷ್ಟು ಭಯ ಪಡ್ಕೊಂಡ್ರೆ ನಿಮ್ಗೆ ಎದುರುಗಡೆ ಆದ್ರೆ ಇನ್ನೇನಾಯ್ತದ ನಿಮ್ ಕತೆ? ಹಂಗಾರೆ ನಾನು ಭಯ ಅಂತಲ್ಲ, ನಮ್ಗೆ ಯಾರು ಫೋನ್ ನಂಬರ್ ಮಡಿಕಳಿಕಿಲ್ಲ ನಾನು. ನೀವ್ ಹೆಸರು ಹೇಳ್ಬೇಕು, ನಿಮ್ಗೆ ಗೊತ್ತು, ನಿಮ್ ವಿಚಾರ ಗೊತ್ತು ಅಂದ್ರೆ ನಮ್ಗ್ ಭಯ ಆಯ್ಕಿಲ್ವಾ? ನಾನೇನ್ ಹೇಳಕ್ ಬಂದೆ ಅಂದ್ರೆ,
ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಮೇಲೆ ಏನೋ 2,000 ರೂಪಾಯಿನೂ ಸ್ಟಾಪ್ ಆಯ್ತದೆ ಅನ್ಕೊಂಡು ಎಲ್ಲರೂ ಟೆನ್ಷನ್ನಾಗಿ ಕೂತ್ಬಿಟ್ಟವ್ರಂತೆ ಹೆಂಗಸ್ರುಗಳು. ಆ ಥರ ಏನೂ ಇಲ್ಲ, ಯಾರೋ ಗಾಳಿ ಸುದ್ದಿ ಹಬ್ಸವ್ರೆ. ನೀವು ಆರಾಮಾಗಿ ತಣ್ಣಗಿರಿ ಅಂತ ಹೇಳವ ಅಂತ ನಾನು ಮಾಡಿದ್ರೆ ನಿಮ್ಮ ಫೋನ್ ಬಿಜಿ ಬತ್ತೈತಲ್ಲ, ಯಾರೋ ಲೇಡೀಸು ಆಗಲೇ ಫೋನ್ ಮಾಡಿಬಿಟ್ಟು ಎಲ್ಲ ಹಬ್ಬಿಸ್ಬಿಟ್ಟವ್ರೆ ಅನ್ಕೊಂಡು ನಾನು ಇದು ಮಾಡಿದ್ದು. ಹಂಗಲ್ಲ ನೀವು ಏನಂದ್ರೆ ಗೊತ್ತಾ, ನಿಮ್ ಬಂಡವಾಳ ಗೊತ್ತು. ನೀವ್ ಹಿಂಗಂದ್ರೆ ನಾವ್ ಒಬ್ರ ನಂಬರು ಮಡಿಕಳಿಕ್ಕಿಲ್ಲ, ಏನಿಲ್ಲ. ನಾನು ಹಂಗೆಲ್ಲ ನಾನು ಕೆಲಸದಿಂದ ಕೈಗಾಲ್ ತಗೊಂಡಿದ್ದೆ. ಮಮ್ಮಿ ಯಾರ ಹೆಂಗ ಫೋನ್ ಮಾತಾಡ್ತಾರ ಮಮ್ಮಿ ಅಂತ, ಯಾರ್ ಕೊಡಿರಿ ಕೇಳ್ತೀವಿ ಅಂದ್ಬಿಟ್ಟು ನಮ್ ಹುಡ್ಗಿ ತಗೊಂಡ್ ಇಸ್ಕೊಂಡಿದ್ದು 2,000 ರೂಪಾಯಿ. ಬಂದ್ರೆ ಬರ್ರೆ ಏನು ಮಾಡಕ್ ಆಯ್ಕಿಲ್ಲ ಬುಡಿ ಅಣ್ಣ. ಹಂಗೇನು ಆಗಕ್ಕಿಲ್ಲ, ಬರ್ತದೆ. ಡಿ.ಕೆ. ಕುಮಾರ್ ಕೂತ್ಕಾದ್ರೆ ಕೊಡಕ್ಕಿಲ್ಲ ಅವರು. ಹೌದಾ? ಡಿ.ಕೆ. ಕುಮಾರ್ ಕೂತ್ಕಾದ್ರೆ ಕೊಡಲ್ಲ. ಅದ್ ಹೆಂಗ್ ಹೇಳ್ತೀರಿ? ಆವಣ್ಣನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಸಿದ್ದರಾಮಯ್ಯ ಮೇಲೆ ನಂಬಿಕೆ ಇತ್ತು, ಡಿ.ಕೆ. ಶಿವಕುಮಾರ್ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಹೌದಾ? ಇನ್ನೇನ ಅಲ್ಲಿ ಅವ್ರವ್ರದ್ದೇನೋ ಆಗದೆ, ಯೋಜನೆಗೆ ಏನು ಪ್ರಾಬ್ಲಮ್ ಆಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಪಿಂಚಿನೇ ಬರ್ತಾ ಇಲ್ವಲ್ಲ ಯಾಕೆ? ಅದಕ್ಕೂ ಕತ್ರಿ ಹಾಕವ್ರ? 2 ತಿಂಗಳಿಂದ ಬರ್ತಾನೆ ಇಲ್ಲ. ಬೇಜಾರ್ ಮಾಡ್ಕೋಬೇಡಿ. ಎಲ್ಲ ಏನ್ ಗೊತ್ತೇ, ಕಾಲ ಬದಲಾದಂಗೆ ಈಗ ಬದಲಾಗ್ತಾ ಇರ್ಬೇಕು ಎಲ್ಲನೂ. ಈಗ ಸಿದ್ದರಾಮಯ್ಯ ಆಯ್ತು, ಈಗ ಡಿ.ಕೆ. ಬರ್ತಾರೆ, ಅದು ಬಿಟ್ರೆ ಮುಂದೆ ಯಾರೋ ಬರ್ತಾರೆ. ಆದ್ರೂ ಬೇಜಾರಾಯ್ತಕ್ಕ ನನಗೆ ಅವ್ರು ಕೊಟ್ಟಿದ್ದು. ನನಗೂ ಬೇಜಾರಾಯ್ತು. ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟಿದ್ದಾರೆ, ಕಾಲ್ ಮಾಡಿಬಿಟ್ಟು ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ. ಹಲೋ, RJ ಸುನಿಲ್ ಅಂತ ಮಾತಾಡೋದು. ಯಾರ ನಂಬರ್ ಕಳಿಸಿದ್ರಿ? ನಮ್ ಚಿಕ್ಕಮ್ಮನ ನಂಬರ್ ಸರ್. ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡಿದ್ರಂತೆ. ಅವಲೇ ಬಂದ್ಬಿಡ್ತಾ ಮ್ಯಾಟ್ರು. ಅವ್ಳು ಫೋನಲ್ಲಿ ಮಾತಾಡ್ತಾ ಇದ್ದೆ ನಾನು. ಅವಾಗ ಹಂಗಂದು ನಾನು ಅವಳಿಗೆ ನಮ್ ಚಿಕ್ಕಮ್ಮನ ಮಗಳಿಗೆ ಹೇಳಿದ್ದೆ. ಅವ್ರು ನಮ್ ಚಿಕ್ಕಮ್ಮ ಸ್ವಲ್ಪ ಬ್ಯಾಡಾಗಿ ಮಾತಾಡ್ತಾ ಇದ್ರು, ಮಾತಾಡ್ತಾರೆ ಅವರು. ನಿಮ್ಮ ಚಿಕ್ಕಮ್ಮನ ಕಾಲ್ ಹಾಕಿ. ಹಾ ಸರಿ ಆಯ್ತು. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹಲೋ ಅಕ್ಕ, ಅವಾಗ ಅಷ್ಟೊಂದು ಬಿಸಿ ಬರ್ತಾ ಇತ್ತು. ಯಾರೋ ಫೋನ್ ಮಾಡಿದ, ಅದಕ್ಕೆ ಮಾತಾಡ್ತಾ ಇದ್ದೆ. ಯಾಕೆ? ಏನ್ ಮಾತಾಡ್ತಾ ಇದ್ರು? ಕಡ್ದ ಮುಡ್ಗೋಲಿ ಫೋನ್ ಯಾವ್ರು ಏನು ಅಂತ ಕೇಳಿ ಫೋನ್ ಮಾಡಿದ್ಯಲ್ಲ ಕಬ್ಬೋದೆ. ಹೌದಾ? ಬೇಜಾರಾಗ್ಬಿಟ್ಟು ಕಣಕ್ಕ, ನೀವ್ ಒಂದಿದ್ ಮನ್ಸ್ ಹಾಕೊಂಡ್ಬಿಟ್ಟೆ ಕಣಕ್ಕ ಅಂದ. ಯಾವ್ರು ಯಾರು? ಹಲೋ ಹಲೋ, ಹೇಳಿ. ನಾನೇ ಮಾತಾಡ್ತಾ ಇರೋದು. ಹೇಳಿ ಅಣ್ಣ, ಯಾರು ಏನು? ಏನು ಅಂದ್ರೆ ಆನೆ ಮನೆ ಗೂನು ನಿಮ್ಮ ಅಜ್ಜಿ ತಲೆ ಏನೋ ಮಡಗಿ ಫೋನು. ಯಾರದು? ನಮ್ದು ಬಿಟ್ಟು ಬಂದೂರು. ನಾವು ಬಿಟ್ಟು ಬಂದೂರೇ ಕತೆ ಹೇಳಿ. ಓ, ನಮ್ಮೂರವ್ರ ನೀವು? ನಾವು ಬಿಟ್ಟು ಬಂದೂರೇ, ನೀವು ಬಿಟ್ಟು ಬಂದೂರ, ನಾವು ಬಿಟ್ಟು ಬಂದೂರೇ. ನಮ್ಮೂರವರೆಲ್ಲ ಹಿಂಗ ಆಡಲ್ವಲ್ಲ, ನೀವ್ಯಾಕೆ ಹಿಂಗ ಆಡ್ತಾ ಇದೀರಿ ಮತ್ತೆ? ನಾವ್ ಹಂಗೆ ಆಡೋದು. ಅಯ್ಯೋ, ನಾವ್ ಹಿಂಗೆಲ್ಲ ಫೋನ್ ಮಾಡಿ ಹಿಂಗೆಲ್ಲ ಮಾತಾಡಿದ್ರೆ ನಮ್ಗೆ ಕೋಪ ಬರ್ತದೆ. ಯಾರ ಜೊತೆ ಹಿಂಗೆಲ್ಲ ಮಾತಾಡಲ್ಲ. ನೀವು ಕೇಳ್ಬೇಕು ಫಸ್ಟ್, ಅಕ್ಕ ಹಿಂಗೆ ಊರವ್ರು ಹಿಂಗೆ ಕಣಕ್ಕ ಅಂತ ಹೇಳಿದ್ರೆ ನಾವ್ ಹೇಳ್ತೀವಿ. ಅಕ್ಕ ನೀವ್ ಹಂಗೆ, ಅಕ್ಕ ನೀವ್ ಹಿಂಗೆ ಅಂದ್ರೆ ನಮ್ಗೆ ಭಯ ಆಯ್ತಿಲ್ವಾ? ನಾವು ಊರವ್ರ ಜೊತೆ ಎಲ್ಲ ಹಿಂಗೆ ಮಾತಾಡೋದು. ಲಕ್ಷ್ಮಿ ಅವರೇ, ನಿಮ್ ಜೊತೆ ಮಾತಾಡ್ತಿರೋದು. ನನ್ನ ಹೆಸರು RJ ಸುನಿಲ್ ಅಂತ. ನಿಮ್ಗೆ ಬಕ್ರ ಮಾಡ್ಬೇಕು ಅಂತ ನಿಮ್ ಮಗಳೇ ನಿಮ್ ನಂಬರ್ ಕೊಟ್ಟಿಲ್ಲ. ನೋಡ್ಕೊಳ್ಳಿ ಅಣ್ಣ, ಎದಕ್ಕೆ ಹಾಕಿವಣ್ಣ ಹಿಂಗೆಲ್ಲ ಮಾಡಿದ್ರೆ? ಬಕ್ರ ಮಾಡ್ಬಿಟ್ಲ ನೀವು ಅವ್ರು ಸೇರ್ಕೊಂಡಿಬ್ರುವೆ. ನನ್ಗೆ ಭಯ ಹಿಂಗೆಲ್ಲ ಮಾಡಿದ್ರೆ. ನಗ ಹೊಡಿತವ್ರೆ. ನಾನೇ ಹೋಗಿದ್ರೆ ಚಂಪ್ಬಿಡಿ ಅಣ್ಣ, ಲೂಜಾಗಿ ಗೀಜ ಅಂದ್ಬಿಟ್ಟೆ ಚಂಪ್ಬಿಡಿ ಹೋಗ್ತೀವಿ. ಬೇಜಾರ್ ಮಾಡ್ಕೊಬೇಡಿ. ಕಾಲ್ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಿಜ ಹೇಳಿ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದು ಬೇಜಾರಾಯ್ತಾ ಇಲ್ವಾ? ಅಣ್ಣ ಬೇಜಾರ ಅಂದ್ರೆ ಬೇಜಾರಯ್ಯ. ಡಿ.ಕೆ. ಶಿವಕುಮಾರ್ ಬಂದ್ರೆ 2,000 ರೂಪಾಯಿ ನಮ್ಗೆ ಬರೋದೇ ಇಲ್ಲ. ನಮ್ಗೆ ಸಿದ್ದರಾಮಯ್ಯನೇ ಇರ್ಬೇಕು ನಮ್ಗೆ ಸೀಟ್ ಮೇಲೆ. ನಿಮ್ಗೆ 2,000 ರೂಪಾಯಿ ಕೊಡಕ್ಕಾದ್ರೂ ಇರ್ಲೇಬೇಕು ಅಣ್ಣ. 2,000 ರೂಪಾಯಿ ಕೊಡಕ್ಕಾರ ಅಂತಲ್ಲ ಅಣ್ಣ, ಒಂದ್ ಸ್ವಲ್ಪ ಹೆಲ್ಪ್ ಇರ್ತದೆ. ಬಸ್ಗೆ ಗಿಸ್ಗೆ ಹೊರಗಡೆ ಎಲ್ಲ ಹೋದ್ರೆ ಬಂದ್ರೆ, ಈಗ ನಮ್ಮ ಮಕ್ಳು ಕಾಲೇಜಿಗೆ ಸೇರಿಸ್ಬೇಕು. ಈ ಡಿ.ಕೆ. ಶಿವಕುಮಾರ್ ಬಂದ್ರೆ ಕಡಿಮೆನೆಯ. ನಂಬಿಕೆ ಇಲ್ವಾ ಡಿ.ಕೆ. ಶಿವಕುಮಾರ್ ಮೇಲೆ? ನಂಬಿಕೆ ಇಲ್ಲ ನಮ್ಗೆ ಡಿ.ಕೆ. ಶಿವಕುಮಾರ್ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಸಿದ್ದರಾಮಯ್ಯನೇ ಬೇಕು. ಏನ್ ನಿಮ್ ಕಷ್ಟ, ಯಾವ ದೇವ್ರು ಹೇಳ್ಕೊಳ್ಳೋದೀಗ? ಇರ್ಲಿ, ಸರಿ, ಓಕೆ, ಥ್ಯಾಂಕ್ ಯು. ಅಣ್ಣ ಬೇಜಾರ್ ಮಾಡ್ಕೊಬಿಡಿ ಅಣ್ಣ, ಬೇಜಾರ್ ಮಾಡ್ಕೊಬಿಡಿ. ನಾನು ಹೋಗ್ಬಿಟ್ಟೆ. ಹಿಂಗಂದು ಬೇಜಾರ್ ಮಾಡ್ತೀರಪ್ಪ ನನ್ಗೆ. ಆಯ್ತು ಅಣ್ಣ, ಸರಿ ಅಣ್ಣ, ಆಯ್ತು. ಎಷ್ಟು ದಿನ ಆಗುತ್ತೆ ಬರೋಕೆ? ಅಣ್ಣ ಫೋನ್ಗೆಲ್ಲ ಹಾಕ್ಬಿಡ್ತೀರಾ ಇದನ್ನ? ಅಣ್ಣ ಫೋನ್ಗೆಲ್ಲ ಹಾಕ್ಬಿಡಿ ಕಣ ಸಮಯ. ಅಣ್ಣ ಸಮಯ ಹಾಕಿಬಿಡಿ ನೀವು ಫೋನ್ಗೆ. ಹಾಕ್ಬೇಡಿ ನೀವು. ನೀವು ಅದೇ ನಾನು ಬೇರೆ ಓದ್ಬಿಟ್ಟಿದ್ದೀನಿ ಅದೆಲ್ಲ. ಬೇಡಿ ಅಣ್ಣ.
ನಮ್ಮ ಅಣ್ಣ ಅಂತ ಸುರ್ಕತ್ತೀನಿ ಅವೆಲ್ಲ ಹಾಕ್ಬಿಡಿ. ಈಗ ನಿಮ್ಮ ಮಗಳು ಕೇಳ್ತೀನಿ, ಅವಳು ಬೇಡ ಅಂದ್ರೆ ಹಾಕಲ್ಲ. ಸರಿ ಅಣ್ಣ ಆಯ್ತು. ಅಣ್ಣ ಇನ್ನೊಂದ್ಸತಿ ಹಿಂಗೆಲ್ಲ ಮಾಡ್ಬೇಡಿ ಅಣ್ಣ, ನಂಗೆ ಜೀವ ಜಗ್ಗಂದ್ಬಿಡ್ತು. ಯಾರಿಗೂ ಹಿಂಗೆಲ್ಲ ಮಾಡಿದ್ವಲ್ಲ ಯಾರಪ್ಪ ಇರು ಅಂತ. ನಿಮ್ ಬಂಡವಾಳ ಎಲ್ಲ ಗೊತ್ತು ಇಷ್ಟ ತೆಗಿತೀನಿ ಅಂದ್ರಲ್ಲ. ಅಲ್ಲ, ನಿಮ್ಗೆ ಡಗ್ ಅನ್ಬಿಟ್ಟೆ ಈ ಪಾಟಿ ಮಾತಾಡಿದ್ರೆ ನೀವು? ಹ್ಞೂ ಅಣ್ಣ, ನನ್ಗೆ ಎದ್ರಿಕೆ ಕಾಣ ಹಿಂಗೆಲ್ಲ ಮಾತಾಡಿದ್ರೆ. ನಾನು ಯಾರಿಗೂ ಅಷ್ಟು ಕ್ಲೋಸ್ ಗಂಟು ಜೊತೆ ಮಾತಾಡಲ್ಲ ನಾನು. ಆಯ್ತು ಆಯ್ತು, ಓಕೆ, ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆಲ್. ಸೂಪರ್ ಆಗಿರೋ ಇವತ್ತಿನ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ ಮುಂದಿನ ಮಸ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಹಾಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ನಿಮ್ಗೆ ಏನು ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ನಗ್ನಗ್ತಾ ಹ್ಯಾಪಿಯಿಂದ ಇರ್ರಿ, ಇರೋದೊಂದೇ ಲೈಫು. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil, prank calls.